ಪ್ರೀತಿಯ ಮಕ್ಕಳೇ, NNMS ಎಕ್ಸಾಮು ಮತ್ತು NTSC ಎಕ್ಸಾಮಲ್ಲಿ ಮಾತೃಕೆಗಳ ಬಗ್ಗೆ ಕ್ವಶನ್ ಇರುತ್ತೆ. ಆ ಮಾತೃಕೆಗಳು ಹೇಗೆ ಅಂತ ನೋಡ್ಕೊಬರೋಣ. ಬೋರ್ಡಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಬರುತ್ತಲ್ಲ, ಇದನ್ನ ಕಂಬ ಸಾಲು ಅಂತ ಕರಿತೀವಿ. ಈ ಕಡೆಯಿಂದ ಎಡಗಡೆಯಿಂದ ಬಲಗಡೆ ಬರುತ್ತೆ, ಇದು ಅಡ್ಡ ಸಾಲು. ಈಗ ಈ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿದೆಯಲ್ಲ, ಈ 4 ಉತ್ತರಗಳಲ್ಲಿ ಒಂದು ಉತ್ತರ ಈ ಜಾಗಕ್ಕೆ ಬರಬೇಕು, ಅದೇ ಉತ್ತರ ಆಗಿರುತ್ತೆ. ಈಗ ಇವೆರಡನ್ನು ಕಂಡುಹಿಡಿದಾಗ ಇದನ್ನ ಸುಲಭವಾಗಿ ಕಂಡುಹಿಡಿಬೋದು ನಾವು. ಈಗ ನೋಡೋಣ, 6 ಇದೆ, ಇಲ್ಲಿ 15 ಇದೆ, ಇಲ್ಲಿ 80 ಇದೆ. 15 ಆರ್ಲಿ ನೋಡೋಣ, 15 ಆರ್ಲಿ 15 8 6 ಹಾಕೊಂಡು ಗುಣಿಸೋಣ. 15 ಆರ್ಲಿ 90 ಅಲ್ವಾ, 90. ಇಲ್ಲಿ 80 ಇದೆ, ಅಂದರೆ 10ನ್ನ ಕಳೆದಿದ್ದಾರೆ. ನೋಡೋಣ, -10 ಮಾಡೋಣ, 80 ಸರಿ ಆಗುತ್ತಲ್ಲ. ಇಲ್ಲಿ 80 ಇದೆಯಲ್ಲ. ಅದೇ ಥರ ಇದು ನೋಡೋಣ, 12 ಎಂಟ್ಲಿ 12 ಎಂಟ್ಲಿ 12 ಎಂಟ್ಲಿ 96 ಅಲ್ವಾ, 96ರಲ್ಲಿ ಇಲ್ಲಿ ಎಷ್ಟು ಮೈನಸ್ ಮಾಡಿದ್ದೀವಿ ನಾವು? 10 -10. 12 ಎಂಟ್ಲಿ 96 ಆದರೆ 10 ಕಳೆದ್ರೆ 86 ಆಗುತ್ತೆ. ನೋಡಿ, ಈ 86 ಇಲ್ಲಿದೆ ಅಲ್ವಾ. ಈಗ ನಾವು ಸುಲಭವಾಗಿ 350 ಹೇಗೆ ಬಂತು ಅಂತ ಕಂಡುಹಿಡಿಯೋಣ. ಈಗ ನೀವು ಕಂಡುಹಿಡಿಬೇಕು. ಈ 4ರಲ್ಲಿ ಯಾವ್ದಾದ್ರು ಒಂದನ್ನು ಹಾಕೋಣ, ಒಂದು ಅಂಕಿಯನ್ನು ಹಾಕೋಣ. ನಂಗನ್ಸುತ್ತೆ 20 ಹಾಕಿದ್ರೆ ಸರಿ ಹೋಗ್ಬೋದೇನೋ ಅನಿಸುತ್ತೆ. ಈಗ 18 ಇಂಟು ಎಷ್ಟು ಹಾಕಬೇಕು? 18 ಇಂಟು 20 ಹಾಕಬೇಕು. ಇಲ್ಲಿ 18 ಇದೆಯಲ್ಲ, 20 ಗುಣಿಸ್ಬೇಕು. 18 ಇಂಟು 20 ಗುಣಿಸಿದಾಗ 350 ಬರುತ್ತೆ. ಸರಿ, 18 ಇಂಟು 20 ಗುಣಿಸಿದಾಗ 360 ಬರುತ್ತೆ. ಗುಣಿಸ್ ನೋಡಿ ಬೇಕಿದ್ರೆ. ಇಲ್ಲಿ ನಾವು ಮಾಮೂಲಿ 10 ಕಳೆದಿದ್ದೀವಲ್ವಾ, ಈಗಲೂ ಹಂಗೆ 10 ಕಳೆಯೋಣ. ಕಳೆದಾಗ 350 ಆಗುತ್ತೆ. ಈಗ ಸರಿ ಆಗುತ್ತಲ್ಲ. ಈ 350 ಇಲ್ಲೂ ಕೂಡ ಬಂದಿದೆ. ಅಂದರೆ ನಿಮಗೆ ಗೊತ್ತಾಯಿತು, ಈ 18 ಈ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ನಾವು 20 ಅಂದರೆ 4ನೇ ಆನ್ಸರನ್ನು ಬರಿಬೇಕು. ಇಲ್ಲಿ ನೋಡಿ, ನೋಡಿದಾಗ ಈ 4 ಆಪ್ಷನ್ಗಳಲ್ಲಿ ಒಂದು ಉತ್ತರ ಸರಿಯಾಗಿರ್ಬೇಕಲ್ವಾ. ಇಲ್ಲಿ ನೋಡಿ, ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿದೆ, ಇಲ್ಲಿ 3 ಇದೆ, 2 ಇದೆ, 6 ಇದೆ. ಅಂದರೆ ಇವೆರಡು ಗುಣಿಸ್ರೆ ಬರ್ಬೋದೇನೋ ನೋಡಿ. 12 4 48 ಇದೆ, ಇಲ್ಲೂ ಕೂಡ 12 4 ಆಗುತ್ತೆ ನೋಡಿ. 3 2 6 ಆಗುತ್ತೆ. ಹಂಗೇನೆ 12 4 48 ತಾನೆ. ಅದೇ ಥರ 9 7 63 ಉತ್ತರ. ಅಂದರೆ ಇಲ್ಲಿ ಆಪ್ಷನ್ 3 ಇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಮಕ್ಕಳೇ, ಈ ಮಾತೃಕೆಗಳಲ್ಲಿ ವರ್ಗ ಸಂಖ್ಯೆಯನ್ನು ಆಧರಿಸಿ ಕೂಡ ಪ್ರಶ್ನೆಗಳಿರುತ್ತೆ. ನೋಡಿ ಬೋರ್ಡಲ್ಲಿ, ಇಲ್ಲಿ 8 ಇದೆ, 15 ಇದೆ. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ ಕಂಬ ಸಾಲಲ್ಲಿ. ಇಲ್ಲಿ 9 ಇದೆ, 4 ಇದೆ, 25 ಇದೆ. ನೋಡಿ, ಇವೆಲ್ಲ ವರ್ಗ ಸಂಖ್ಯೆ ಥರ ಕಾಣಿಸ್ತಾ ಇದೆ. 7 13 ಇದೆ ಅಲ್ವಾ. ಈಗ ನಾವು 15ರಲ್ಲಿ ಫಸ್ಟ್ 9ರಲ್ಲಿ 4 ಕಳೆಯೋಣ. 9ರಲ್ಲಿ 4 ಹೋದರೆ 5 ಅಲ್ಲ, 5. 5ರ ವರ್ಗ ಎಷ್ಟು? 5 5 25. 5ರ ವರ್ಗ 25. ಅದೇ ಥರ ನೋಡಿ, ಇಲ್ಲಿ 25 ಬಂದಿದೆ ಅಲ್ಲ, ಸರಿ ಇದೆ. ಹಂಗೆ ನಾವು 13ರಲ್ಲಿ 7 ಕಳಿಬೇಕು. 13 -7 6 ಅಲ್ಲ, 6. 6ರ ವರ್ಗ 6 36, ವರ್ಗಮೂಲ 36. ಇವೆರಡು ಗೊತ್ತಾದ್ಮೇಲೆ ನೋಡಿ, 36 ಇದೆಯಲ್ಲ, ಅಂದರೆ ಮೊದಲು ಮೇಲಂಕಿಯಿಂದ ಕೆಳಗಡೆ ಅಂಕಿನ ಕಳಿಬೇಕು, ಅದಕ್ಕೆ ವರ್ಗಮೂಲ ಹಾಕ್ಬೇಕಷ್ಟೆ, ಇನ್ನೇನಿಲ್ಲ. ಅದೇ ಥರ 15ರಲ್ಲಿ ನಾವು 8 ಏನು ಮಾಡಬೇಕು? 15ರಲ್ಲಿ -8 ಮಾಡಿದಾಗ
ಎಷ್ಟಾಗುತ್ತೆ? 7 ಬರುತ್ತೆ. 7ರ ವರ್ಗ 49. ನೋಡಿ ಆಪ್ಷನಲ್ಲಿ ಈ 3ನೇದು 49 ಆಗುತ್ತೆ. ಅಂದರೆ ಈ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿರೋದು 49. ಅಂದರೆ ನೀವು ಶೇಡ್ ಮಾಡಬೇಕಾಗಿರುವಂತಹ ಅಂಕಿ 3, 49.